ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ಭಾರತ. ಆ ಸೌತ್ ಆಫ್ರಿಕಾ ವಿರುದ್ಧ ಈ ಅಕ್ಷರ್ ಪಟೇಲ್ ಬದಲಿಗೆ ಈ ವಾಷಿಂಗ್ಟನ್ ಸುಂದರ್ನ ಆಡಿಸೋದು ಅಗತ್ಯವಿತ್ತ. ಏನ್ ರೋಲ್ ನಿಭಾಯಿಸ್ತಾ ಅಂತ ತಿಲಕ್ ವರ್ಮಗೆ ನಂಬರ್ 3 ರೋಲ್ ಕೊಡ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ ಬಗ್ಗೆ ಹೇಳ್ತಾ ಇರೋದೇನು ಪ್ರೆಸ್ ಮುಂದೆ, ಅಭಿಷೇಕ್ ಶರ್ಮಾ ತಂಡದಲ್ಲಿ ಮಾಡ್ತಾ ಇರೋದೇನು, ಇಶಾನ್ ಕಿಶನ್ ಯಾಕೆ ಈಗ ಆಡ್ತಾ ಇದ್ದಾರೆ, ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಟೀಮ್ ಇಂಡಿಯಾದ ವರ್ಸ್ಟ್ ಬ್ಯಾಟಿಂಗ್ ಬಗ್ಗೆ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಹೌದು ಸ್ನೇಹಿತರೆ, ಈ ಪಂದ್ಯದ ಬಗ್ಗೆ ಮಾತಾಡ್ಬೇಕಂತಂದ್ರೆ ಮಾತೇ ಬರ್ತಲ್ಲ. ಯಾಕಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾದ ಎಷ್ಟು ವರ್ಸ್ಟ್ ಬ್ಯಾಟಿಂಗ್ ಅಂತಂದ್ರೆ, ಇನ್ನು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮಾತಾಡ್ಬೇಕಂತಂದ್ರೆ ಕಳೆದ 3 ವರ್ಷಗಳಲ್ಲಿ ಈ ರೀತಿ ಬ್ಯಾಟಿಂಗ್ ನೋಡೇ ಇರಲಿಲ್ಲ. ಸೂಪರ್ 8ರಲ್ಲಿ ಈ ರೀತಿ ಬ್ಯಾಟಿಂಗ್ ಮಾಡ್ಬೇಕಾ, ಈ ರೀತಿ ನಮ್ಮ ಟೀಮ್ ಇಂಡಿಯಾ ಸೋಲ್ಬೇಕಾ ಸೌತ್ ಆಫ್ರಿಕಾ ವಿರುದ್ಧ? ಹೌದು ಸ್ನೇಹಿತರೆ, ಅಂತ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಈ ರೀತಿ ಆಡಿದ್ರೆ ನಮ್ಮ ಟೀಮ್ ಇಂಡಿಯಾದ ಗತಿ ಏನು ಮತ್ತು ನಮ್ಮ ಟೀಮ್ ಇಂಡಿಯಾದ ವ್ಯಾಲ್ಯೂ ಏನಾಗಬೇಕು? ಈ ಪಂದ್ಯದ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ, ಮೊದಲು ಟಾಸ್ ಗೆದ್ದಂತ ಸೌತ್ ಆಫ್ರಿಕಾದ ನಾಯಕ ಐಡನ್ ಮಾರ್ಕ್ರಮ್ ಅವರು ಮೊದಲು ಬ್ಯಾಟಿಂಗ್ ಆದ್ರೆ ತಗೊಳ್ತಾರೆ. ಯಾಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್ ಗೆ ಬಂದ್ಬಿಟ್ಟು ಚೇಂಜ್ ಮಾಡೋದೇ ಗೊತ್ತಿಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಮಾಡ್ಕೊಂಡಿದ್ದಾರೆ. ಆ ಕಾರಣದಿಂದಾಗಿ ಇದೀಗ ಸೌತ್ ಆಫ್ರಿಕಾದ ನಾಯಕ ಮಾರ್ಕ್ರಮ್ ಅವರು ಬ್ಯಾಟಿಂಗ್ ಆದ್ರೆ ತಗೊಂಡ್ರು. ನಾವೊಂದ್ 200 ಅಥವಾ 220-30 ರನ್ ಹೊಡಿಬೋದಂತಂದು ಸೌತ್ ಆಫ್ರಿಕಾದ ನಾಯಕ ಮಾರ್ಕ್ರಮ್ ಅವರು ಬ್ಯಾಟಿಂಗ್ ಆದ್ರೆ ತಗೊಂಡ್ರು. ಆದ್ರೆ ಆ ಬೂಮ್ರಾ ಬೌಲಿಂಗ್ ಒಳ್ಳೆ ಬೌಲಿಂಗ್ ಆಡಿರೋ ಕಾರಣದಿಂದಾಗಿ 187ಕ್ಕೆ ಸ್ಟಿಕ್ ಆನ್ ಆದ್ರೆ ಆದ್ರು. ಅಕಸ್ಮಾತ್ ಏನಾದ್ರು ಬೂಮ್ರಾನು ಕೂಡ ಇವತ್ತು ಎಕ್ಸ್ಪೆನ್ಸಿವ್ ಆದ್ರೆ ಆರಾಮ್ಸೆ ಹೋಗ್ತಿತ್ತು 200 ಅಥವಾ 220 ರನ್. ಆದ್ರೂ ಕೂಡ ಬೂಮ್ರಾ ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೋದು. ಬೂಮ್ರಾ ಬಗ್ಗೆ ಮಾತಾಡಂಗಿಲ್ಲ ಮತ್ತು ಬೂಮ್ರಾ ಯಾವ ಟೈಮಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಬೂಮ್ರಾ. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಸೌತ್ ಆಫ್ರಿಕಾ ತಂಡ 187 ರನ್ಗಳಿಗೆ 7 ವಿಕೆಟ್ ಆದ್ರೆ ಕಳ್ಕೊಳ್ಳುತ್ತೆ. ಒಂದು ಹಂತದಲ್ಲಿ ಸೌತ್ ಆಫ್ರಿಕಾ ತಂಡ 100 ಅಥವಾ 150 ರನ್ ಆಗೋದು ಡೌಟ್ ಇತ್ತು. ಆ ರೇಂಜ್ಗೆ ಆದ್ರೆ ವಿಕೆಟ್ ಆದ್ರೆ ಹೋಗಿತ್ತು ಪವರ್ ಪ್ಲೇ ನಲ್ಲಿ. 27 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಂತ ಸೌತ್ ಆಫ್ರಿಕಾ ತಂಡ ಆಮೇಲೆ ಯಾವ ತರ ಕಮ್ ಬ್ಯಾಕ್ ಮಾಡ್ತು ಅಂತಂದ್ರೆ, ಡೆವೆಲ್ ಬ್ರಾವಿಸ್ ಮತ್ತು ಡೇವಿಡ್ ಮಿಲ್ಲರ್ ಅವರು ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್ ಗಳನ್ನ ಕುಕ್ ಮಾಡಿದ್ರ ಅಂತ ಹೇಳ್ಬೋದು. ಆ ರೇಂಜ್ಗೆ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. ಬ್ರಾವಿಸ್ 45, ಡೇವಿಡ್ ಮಿಲ್ಲರ್ 63 ಮತ್ತು ಲಾಸ್ಟ್ ಕೊನೆಯಲ್ಲಿ ಬಂದ್ಬಿಟ್ಟು ಬೆಸ್ಟ್ ಇನ್ನಿಂಗ್ಸ್ ಆದ್ರೆ ಆಡ್ತಾರೆ ಅಂತ ಹೇಳ್ಬೋದು. ಸ್ಟಬ್ಸ್ ಅವರು 24 ಬಾಲ್ಗಳಲ್ಲಿ 44 ಆದ್ರೆ ಹೊಡಿತಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಮೂವರ ಪ್ರಮುಖ ಬ್ಯಾಟಿಂಗ್ ಕಾರಣದಿಂದಾಗಿ ಸೌತ್ ಆಫ್ರಿಕಾ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 187 ರನ್ ಆದ್ರೆ ಹೊಡಿತಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಬೌಲಿಂಗ್ ಬಗ್ಗೆ ಮಾತಾಡ್ಲೇಬೇಕು. ವರುಣ್ ಚಕ್ರವರ್ತಿ ಇವತ್ತು ಎಷ್ಟು ಎಕ್ಸ್ಪೆನ್ಸಿವ್ ಆದ್ರ ಅಂತಂದ್ರೆ, ಹೌದು ಪ್ರತಿಯೊಬ್ಬ ಬೌಲರ್ ಒಂದು ಪಂದ್ಯದಲ್ಲಿ ಬ್ಯಾಟ್ ಡೇ ಇದ್ದೇ ಇರುತ್ತೆ. ವರುಣ್ ಚಕ್ರವರ್ತಿ ಬಗ್ಗೆ ನಾವು ಬ್ಲೇಮ್ ಮಾಡೋಂಗಿಲ್ಲ ಮತ್ತು ಎಲ್ಲಾ ಪಂದ್ಯಗಳಲ್ಲೂ ಕೂಡ ಉತ್ತಮ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ ವರುಣ್ ಚಕ್ರವರ್ತಿ. ಆದ್ರೆ ಈ ವಾಷಿಂಗ್ಟನ್ ಸುಂದರ್ನ ಏನ್ ರೋಲ್ ನಿಭಾಯಿಸ್ತಾರೆ ಅಂತ ಆಯ್ಕೊಂಡಿದ್ದಾರೋ ತಂಡದಲ್ಲಿ ಒಂದು ಗೊತ್ತಾಯ್ತಲ್ಲ. ಯಾಕಂತಂದ್ರೆ ಈ ವಾಷಿಂಗ್ಟನ್ ಸುಂದರ್ ಬದಲಿಗೆ ಅಕ್ಷರ್ ಪಟೇಲ್ ಏನಾದ್ರು ತಂಡದಲ್ಲಿ ಇದ್ರು ಅಂತಂದ್ರೆ ಒಂದು ವಿಕೆಟ್ ಕೂಡ ತೆಗಿತಿದ್ರು, ಒಳ್ಳೆ ಎಕನಮಿಲಿ ಬೌಲಿಂಗ್ ಮಾಡ್ತಿದ್ರು. ಇನ್ನೊಂದ್ ಏನಂತಂದ್ರೆ ಬ್ಯಾಟಿಂಗ್ ನ ಒಂದು ಅಳತೆಯಿಂದ ಆದ್ರೆ ತಗೊಂಡು ಹೋಗ್ತಿದ್ರು ಅಂತ ಹೇಳ್ಬೋದು. ಆದ್ರೆ ಈ ವಾಷಿಂಗ್ಟನ್ ಸುಂದರ್ ಬರ್ತಿದ್ದಂಗೆನೆ ಅಲ್ಲಿ ಹೊಡಿಯೋದು ಬೇಕಿತ್ತ, ಬ್ಯಾಟ್ ಶಾಟ್ ಆಡೋದು ಬೇಕಿತ್ತ ಅಂತ ಅನಿಸ್ತಾ ಇದೆ ಅಂತ ಹೇಳ್ಬೋದು. ಈ ವಾಷಿಂಗ್ಟನ್ ಸುಂದರ್ ಮತ್ತು ಈ ವರುಣ್ ಚಕ್ರವರ್ತಿಯಿಂದ ನಮ್ಮ ಟೀಮ್ ಇಂಡಿಯಾ ಆದ್ರೆ ಸೋತಿದೆ, ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಒಂದೇನಪ್ಪ ಅಂತಂದ್ರೆ, ಈ ಹಾರ್ದಿಕ್ ಪಾಂಡ್ಯ 4 ಓವರ್ಗಳಲ್ಲಿ 45 ರನ್ ಆದ್ರೆ ಬಿಟ್ಟು ಕೊಡ್ತಾರೆ. ಆದ್ರೆ ಸ್ವಲ್ಪ ಹಾರ್ದಿಕ್ ಪಾಂಡ್ಯ ಓವರ್ ಕಾನ್ಫಿಡೆನ್ಸ್ ಆದ್ರೆ ತೋರಿಸ್ತಾ ಇದಾರೆ ಅಂತ ಹೇಳ್ಬೋದು ಇತ್ತೀಚೆಗೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ನಮ್ಮ ಟೀಮ್ ಇಂಡಿಯಾ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಓಪನರ್ ಆಗಿ ಬರ್ತಾರೆ. ಇಲ್ಲಿ ಒಂದೇನಪ್ಪ ಅಂತಂದ್ರೆ, ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರಾದ್ರೆ ಡಕ್ಔಟ್ ಆದ್ರು. ಅದೊಂದು ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಆನಂತರ ಅಭಿಷೇಕ್ ಶರ್ಮಾ ಅವರು ಕೂಡ ಇವತ್ತಿನ ಪಂದ್ಯದಲ್ಲಿ ಅಂತ ಉತ್ತಮ ಫಾರ್ಮ್ ನಲ್ಲಿ ಏನು ಕಾಣಲಿಲ್ಲ ಮತ್ತು ಒಳ್ಳೆ ಬ್ಯಾಟರ್ ಅಂತ ಅನ್ಸ್ಕೊಳ್ಳಿಲ್ಲ ಅಂತಾನೆ ಹೇಳ್ಬೋದು. ಇವತ್ತಿನ ಪಂದ್ಯದಲ್ಲಿ ಮತ್ತೆ ಸ್ಟ್ರಗಲ್ ಮಾಡಿದ್ರು ಮತ್ತು 12 ಬಾಲ್ಗಳಲ್ಲಿ 15 ರನ್ ಆಡಿ ಔಟ್ ಆಗ್ತಾರೆ. ಆದ್ರೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ, ತಿಲಕ್ ವರ್ಮಾ ನಂಬರ್ 3 ರೋಲ್ ಏನ್ ನಿಭಾಯಿಸ್ತಾ ಇದ್ದಾರೆ. ತಿಲಕ್ ವರ್ಮಗೆ ಅಲ್ಲಿ ಹೊಡಿಬೇಕಂತ ಕಳಿಸ್ತಾ ಇದ್ದಾರೆ. ನೀವು ವಿಕೆಟ್ ಹೋಗಿದೆ ನೋಡ್ಕೊಂಡು ಆಡಿ ಅಂತ ಹೇಳಿ ಕಳಿಸ್ತಾ ಇದ್ದಾರ. ಇಲ್ಲಿ ತಿಲಕ್ ವರ್ಮಾ ಬಗ್ಗೆ ಮಾತಾಡ್ಲೇಬೇಕು ನಾವು. ಯಾಕಂತಂದ್ರೆ ಈ ತಿಲಕ್ ವರ್ಮಾ ಏನಾದ್ರು ಸ್ಟ್ಯಾಂಡ್ ಗಚ್ಚಿ ಕ್ರೀಸ್ ಗಚ್ಚಿ ಏನಾದ್ರು ಆಡಿದ್ರು ಅಂತಂದ್ರೆ, ಒಂದ್ ಕಡೆಯಿಂದ ವಿಕೆಟ್ ಏನಾದ್ರು ನಿಂದಿರ್ಸಿದ್ರು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಇವತ್ತು ಗೆಲ್ಬೋದಾಗಿತ್ತು. ಆದ್ರೂ ಕೂಡ ಇವತ್ತು ತಿಲಕ್ ವರ್ಮಾ ತಮ್ಮ ರೋಲ್ ಅನ್ನಾದ್ರೆ ನಿಭಾಯಿಸಲಿಲ್ಲ ಅಂತಾನೆ ಹೇಳ್ಬೋದು. ಇಂಥ ಪಂದ್ಯಗಳಲ್ಲಿ ಆಡಲಿಕ್ಕೆ ಎಂಥ ಪಂದ್ಯಗಳಲ್ಲಿ ಆಡ್ತಾರೆ ಅಂತ ಹೇಳ್ಬೋದು ತಿಲಕ್ ವರ್ಮಾ. ಅನಂತರ ನಾಯಕ ಸೂರ್ಯಕುಮಾರ್ ಯಾದವ್ ಇವತ್ತು ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಅವ್ರು ಹೊಡೆದಿದ್ದೇ ಬೇರೆ ಶಾಟು, ಕ್ಯಾಚ್ ಸಿಕ್ಕಿದ್ದೇ ಬೇರೆ ಶಾಟು. ಆ ಕಾರಣದಿಂದಾಗಿ ಸೂರ್ಯಕುಮಾರ್ ಯಾದವ್ ಬಗ್ಗೆ ನಾವು ಮಾತಾಡಂಗೇ ಇಲ್ಲ. ಆನಂತರ ವಾಷಿಂಗ್ಟನ್ ಸುಂದರ್, ಅಲ್ಲ ಇವ್ರನ್ನ ಈ ಟೀಮ್ ನಲ್ಲಿ ಯಾಕೆ ಹಾಕೊಂಡಿದಾರ ಅಂತಾನೆ ಗೊತ್ತಾಯ್ತಲ್ಲ. ಯಾಕಂತಂದ್ರೆ ವಾಷಿಂಗ್ಟನ್ ಸುಂದರ್ ಇವ್ರು ಏನ್ ಆಡ್ತಾ ಇದ್ದಾರೋ ಏನಿಲ್ಲ ಒಂದು ಗೊತ್ತಾಯ್ತಲ್ಲ. ಯಾಕಂತಂದ್ರೆ ಅಲ್ಲಿ ದಿಗ್ಗಜ
ಆಲ್ರೌಂಡರ್ ಆಗಿರುವಂತ ಅಕ್ಷರ್ ಪಟೇಲ್ ಅವರಾದ್ರೆ ಇದ್ರು. ಹೌದು, ಸೌತ್ ಆಫ್ರಿಕಾ ಮೇಲೆ ಒಳ್ಳೆ ಪರ್ಫಾರ್ಮ್ ಆದ್ರೆ ಮಾಡಿದ್ದಾರೆ ಮತ್ತು ಒಳ್ಳೆ ಎಕನಮಿಯಲ್ಲಿ ಬೌಲಿಂಗ್ ಮಾಡಿದ್ರೆ ಅಕ್ಷರ್ ಪಟೇಲ್ ಅಂತ ಸ್ಟಾರ್ ಆಟಗಾರನನ್ನು ಬಿಟ್ಟು ಈ ವಾಷಿಂಗ್ಟನ್ ಸುಂದರ್ನ ತಂಡದಲ್ಲಿ ಇಟ್ಕೊಂಡಿದ್ದೆ ಅಚ್ಚರಿಯ ಸಂಗತಿ ಅಂತಾನೆ ಹೇಳ್ಬೋದು. ಒಂದ್ ಕಡೆಯಿಂದ ಶಿವಮ್ ದುಬೆ ಅವರು ನಮ್ಮ ಟೀಮ್ ಇಂಡಿಯಾದ ಪರವಾಗಿ ಉತ್ತಮ ಬ್ಯಾಟಿಂಗ್ ಮಾಡಿದ್ರು. 42 ರನ್ ಆದ್ರೆ ಹೊಡಿತಾರೆ ಶಿವಮ್ ದುಬೆ. ಇವರೊಬ್ಬರನ್ನ ಬಿಟ್ರೆ ಯಾವ ಮಿಕ್ಕಿದ ಬ್ಯಾಟರು ಕೂಡ 20 ರನ್ ಮೇಲೆ ಹೊಡಿಲೇ ಇಲ್ಲ. ರಿಂಕು ಸಿಂಗ್ 0 ರನ್ಗೆ ಔಟ್ ಮತ್ತು ಹಾರ್ದಿಕ್ ಪಾಂಡ್ಯ 18 ರನ್ ಆಡಿ ಔಟ್. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಕೇವಲ 111 ರನ್ಗಳಿಗೆ ಆಲ್ಔಟ್ ಆದ್ರೆ ಆಗುತ್ತೆ. ಈ ಮೂಲಕ ವರ್ಸ್ಟ್ ಬ್ಯಾಟಿಂಗ್ ಆದ್ರೆ ತೋರಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆನ್ ಇಟ್ಕೊಳ್ಳಿ.